ನ್ಯಾಯಾಲಯದ ವಶದಲ್ಲಿರುವ ಹಳೆಯ ನೋಟು ಬದಲಾವಣೆಗೆ ಹಣಕಾಸು ಇಲಾಖೆಯ ಅಧಿಸೂಚನೆ ಪಾಲನೆ ಕಡ್ಡಾಯ. ಹೈಕೋರ್ಟ್ ಹೇಳಿಕೆ. ನೋಟು ಅಮಾನ್ಯಕ್ಕೂ ಮುನ್ನ ಅಪರಾಧ ಪ್ರಕರಣದ ಸಂಬಂಧ ತನಿಖಾ ಸಂಸ್ಥೆಗಳು ಪೊಲೀಸ್ ವಶಪಡಿಸಿಕೊಂಡಿರುವ ಹಳೆಯ ನೋಟುಗಳ ಕುರಿತಾದ ಕಾನೂನು ಪ್ರಕ್ರಿಯೆಯನ್ನು ವಜಾಗೊಳಿಸಿಕೊಂಡು ಹಣವನ್ನು ನಿರ್ದಿಷ್ಟ ಪಕ್ಷಕಾರರಿಗೆ ಹಿಂದಿರುಗಿಸುವ ಕುರಿತು ಇದಕ್ಕೆ ಸಂಬಂಧಿಸಿದ ನ್ಯಾಯಾಲಯವು ಕಡ್ಡಾಯವಾಗಿ ಕೇಂದ್ರ ಹಣಕಾಸು ಇಲಾಖೆ 2017 ಮೇ 12 ಅಧಿಸೂಚನೆಯ ಅನ್ವಯ ಆದೇಶವನ್ನ ಮಾಡಬೇಕು ಎಂದು ಕರ್ನಾಟಕ ಹೈಕೋರ್ಟ್ ಕಲಬುರಗಿ ಪೀಠವು ಇತ್ತೀಚೆಗೆ ಆದೇಶವನ್ನ ನೀಡಿದೆ. ಕಲಬುರಗಿಯ ಸಂಜು ಕುಮಾರ್ ಅಲಿಯಾಸ್ ಸಂಜೀವ್ ಕುಮಾರ್ ಅವರು ಅವರ ವಿರುದ್ಧ ಪ್ರಕರಣದಲ್ಲಿ 9.84 ಲಕ್ಷ ಹಣವನ್ನು ಹೊಸ ನೋಟಿನಿಂದ ಬದಲಿಸಿಕೊಡುವಂತೆ ಆದೇಶಿಸಿದ್ದ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿದ್ದ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೇಲ್ಮನವಿಯನ್ನ ನ್ಯಾಯಮೂರ್ತಿಗಳಾದಂತಹ ಸುನಿಲ್ ದತ್ ಯಾದವ್ ಮತ್ತು ರಾಮಚಂದ್ರ ಡಿ ಹುದ್ದಾರ್ ಅವರ ವಿಭಾಗೀಯ ಪೀಠವು ಇತ್ಯರ್ಥಪಡಿಸಿದೆ. ಹಾಲಿ ಪ್ರಕರಣದಲ್ಲಿ ನಗದನ್ನು ವಶಪಡಿಸಿಕೊಂಡಿರುವ ಪ್ರಕರಣದ ಪ್ರಕ್ರಿಯೆಯನ್ನ ರದ್ದುಗೊಂಡಿರುವ ಕಾರಣ ಜಪ್ತಿ ಮಾಡಿರುವ ನಗದನ್ನು ಹಿಂದಿರುಗಿಸುವಂತೆ ವಿಚಾರಣಾಧೀನ ನ್ಯಾಯಾಲಯಕ್ಕೆ ನಿರ್ದೇಶಿಸಲಾಗಿದೆ. ವಿಚಾರಣಾಧೀನ ನ್ಯಾಯಾಲಯವು ಅಮಾನ್ಯಗೊಂಡಿರುವಂತಹ ನೋಟುಗಳನ್ನು ಬಿಡುಗಡೆ ಮಾಡುವಂತೆ ಆದೇಶ ನೀಡಿದೆ. ಆದರೆ ವಿಚಾರಣಾಧೀನ ನ್ಯಾಯಾಲಯದ ಆದೇಶವು ಕೇಂದ್ರ ಹಣಕಾಸು ಇಲಾಖೆಯ 2017 ಮೇ 12 ಅಧಿಸೂಚನೆಗೆ ಅನುಗುಣ ಆಗಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ವಿಚಾರಣಾಧೀನ ನ್ಯಾಯಾಲಯದಿಂದ ಅರ್ಜಿದಾರರು ಸೂಕ್ತ ಆದೇಶವನ್ನು ಪಡೆದ ಬಳಿಕ ಅವರು ಹೊಸ ಮನವಿಯೊಂದಿಗೆ ಭಾರತ ಸರ್ಕಾರ ಕೋರಿಕೆಯನ್ನ ಸಲ್ಲಿಸಬಹುದು. ಇದನ್ನು ಪರಿಗಣಿಸಿ ಭಾರತ ಸರ್ಕಾರವು ಸೂಕ್ತ ನಿರ್ದೇಶನವನ್ನು ನೀಡಿ ಕ್ರಮ ಕೈಗೊಳ್ಳಬೇಕು ಎಂದು ಆದೇಶವನ್ನ ನೀಡಿದೆ. ಭಾರತ ಸರ್ಕಾರವನ್ನು ಪ್ರತಿನಿಧಿಸಿದ್ದಂತಹ ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಸುಧೀರ್ ಸಿಂಗ್ ಅವರು ತಮಗೆ ಯಾವುದೇ ಸೂಚನೆ ಇಲ್ಲ, ಆದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಅನುಗುಣವಾಗಿ ನಿರ್ದೇಶನ ನೀಡುವುದು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರವಾಗಿದೆ ಎಂದರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.